ಎಲ್ರಿಗೂ ನಮಸ್ಕಾರ. ಈ ಒಂದು ಒಳ್ಳೆ ದಿನ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಮೋಹನ್ ಬಾಬು ಅವರು ಫೋನ್ ಮಾಡಿದಾಗ 8ನೇ ತಾರೀಕು ಇರ್ತೀರಾ ಅಂದರು. ಹ್ಞೂ ಅಂದೆ. ಯಾವ 8ನೇ ತಾರೀಕು ಅಂತ ಹೇಳಿಲ್ಲ, ನಾನು ನೆಕ್ಸ್ಟ್ ಮಂತ್ ಅಂದ್ಕೊಂಡೆ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ನನಗೆ ಬೇರೆ ಫಂಕ್ಷನ್ಗಳಿತ್ತು, ಇದು ಮಾಡಿದೆ. ರಾಕ್ಲಿನವರು ಫೋನ್ ಮಾಡಲಿಲ್ಲ ಅಂದರೆ ನಾನಿವತ್ತು ಇಂಥ ಒಂದು ಸಂದರ್ಭನ ಮಿಸ್ ಮಾಡ್ಕೊತಿದ್ದೆ. ಹಾಗಾಗಿ ರಾಕ್ಲಿನವ್ರಿಗೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಬೇಕು. ಪಿಕ್ಚರ್ ನೀವೆಲ್ಲ ನೋಡಿದ್ದೀರಿ. ಮೋಹನ್ ಬಾಬು ಅವರು ನಮ್ಮ ಯಜಮಾನಿಗೆ ಎಷ್ಟು ಪ್ರೀತಿಸ್ತಿದ್ರು ಅಂದರೆ, ಅವ್ರು ಹೇಳಿದ್ರು, ನಿನ್ನ ಹೆಸರೇ ನನ್ನ ಮಗನಿಗೆ ಇಡ್ತೀನಿ ಅಂತ ಹೇಳಿಬಿಟ್ಟು ವಿಷ್ಣು ಅಂತ ಹೆಸರಿಟ್ಟರು. ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರೀ ಸಾಂಗ್ ನೋಡ್ತಾ ಇದ್ರೇ ಮೈಯೆಲ್ಲ ನವಿರೇಳುತ್ತೆ. ಬಹಳ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಬಟ್ ಈ ಸಿನಿಮಾ ಖಂಡಿತ ಒಳ್ಳೆ ಚೆನ್ನಾಗಿ ಹೋಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಒಳ್ಳೆ ಕೆಲಸಕ್ಕೆ ಭಗವಂತ ಯಾವತ್ತೂ ಆಶೀರ್ವಾದ ಇದ್ದೇ ಇರುತ್ತೆ, ಭಗವಂತನ ಆಶೀರ್ವಾದ. ಸೊ ಹಾಗಾಗಿ ಬಾಬು ಅವರಿಗೆ, ಅವ್ರ ಮಗ ವಿಷ್ಣು ಅವರಿಗೆ ಒಳ್ಳೆಯದಾಗಲಿ, ಸಿನಿಮಾ ಚೆನ್ನಾಗಿ ಹೋಗಲಿ. 100 ದಿನ ಹೋದಾಗ ಆ ಫಂಕ್ಷನ್ಗೆ ನಮ್ಮನ್ನೆಲ್ಲ ಕರೀಲಿ, ನಾವು ಬರ್ತೀವಿ. ವೆರಿ ನೈಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಮ್ಯಾಮ್. ಧನ್ಯವಾದಗಳು. ಇನ್ನು ಸುಮಲತಾ ಅಂಬರೀಷ್ ಅವರು